ಹೆಲ್ತಿ ಡ್ರೈ ಫ್ರೂಟ್ಸ್ ರಾಗಿ ಕುಕ್ಕಿ ಮಾಡಲು ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಆ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ, ಅದಾದಮೇಲೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ ಆದ್ದರಿಂದ ನಾನು ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಅದೇ ಗ್ಲಾಸಲ್ಲಿ 1 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಹಾಕಿ, ಕೋಕೋ ಪೌಡರ್ 1 ಸ್ಪೂನ್, ಬೇಕಿಂಗ್ ಸೋಡಾ ಸುಮ್ಮನೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಜಲ್ಡಿ ಇಟ್ಕೋಬೇಕು ನೀಟಾಗಿ. ಈ ಥರ ಫೈನ್ ಪೌಡರ್ ಆಗಬೇಕು ಅದು ಜಲ್ಡಿ ಹಿಡ್ದಿರೋದು. ಅದಾದಮೇಲೆ ತುಪ್ಪ ಬೆಲ್ಲ ಹಾಕಿರೋ ಮಿಶ್ರಣದಲ್ಲಿ ಆ ಹಿಟ್ಟನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಆ ತುಪ್ಪ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಈ ಥರ ಕೈಯಲ್ಲೇ ನೀಟಾಗಿ. ಈ ಥರ ಎಲ್ಲ ಆದಾದಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊಂಡಂಗೆ ಕಲಿಸ್ಕೋಬೇಕು. ನೋಡ್ಕೊಂಡು ಹಾಲು ಹಾಕ್ಕೋಬೇಕು, ಒಂದೇ ಸತೆ ಹಾಕ್ಕೋಬಾರ್ದು. ಚೆನ್ನಾಗಿ ನಾದ್ಕೋಬೇಕು ಈ ಥರ. ಇದನ್ನು ನಾದ್ಕೊಂಡಿದ್ದನ್ನೆಲ್ಲ 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು. 15 ಮಿನಿಟ್ಸ್ ಆದಮೇಲೆ ಮತ್ತೆ ಸ್ವಲ್ಪ ಪುಡಿ ಮಾಡಿಬಿಟ್ಟು ನಾದ್ಬಿಟ್ಟು ನಾನು ಈ ಉದ್ದಕ್ಕೆ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನಗೆ ಉಂಡೆ ಥರ ಮಾಡಿಬಿಟ್ಟು ಕುಕ್ಕಿ ಶೇಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ಶೇಪ್ ಮಾಡಿ ನಾನು ಡ್ರೈ ಫ್ರೂಟ್ಸ್ ಕೋಟ್ ಮಾಡ್ತಾಯಿದ್ದೀನಿ. ಈ ಥರ ಕೋಟ್ ಮಾಡಿದಾದ್ಮೇಲೆ ನಾನು ಹೇರ್ ಫ್ರೈಯರ್ ಟ್ರೇ ಮೇಲೆ ಎಲ್ಲ ಇಟ್ಕೊತ ಹೋಗ್ತಾಯಿದ್ದೀನಿ. ಈ ಥರ ಗಟ್ಟಿಯಾಗಿ ಒತ್ತೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಅಂಟ್ಕೊಳ್ಳುತ್ತೆ, ಬಿದ್ದೋಗಲ್ಲ. ಎಲ್ಲ ಈ ಥರ ಮಾಡ್ಕೊಂಡಿದ ನಂತರ ನಾನು ಹೇರ್ ಫ್ರೈಯರಲ್ಲಿ 160 ಡಿಗ್ರಿ ಸೆಲ್ಸಿಯಸ್ ಇಟ್ಕೊತಾ ಇದ್ದೀನಿ ಟೆಂಪರೇಚರು. ಹಾಗೆ ಟೈಮಿಂಗ್ಸ್ 15 ಮಿನಿಟ್ಸ್ ಇಟ್ಕೊತಾ ಇದ್ದೀನಿ. ಆದಮೇಲೆ ಈ ಥರ ಆಗಿದೆ. ಸೊ ಕೆಳಗಡೆ ಇನ್ನೂ ಸ್ವಲ್ಪ ಮೆತ್ತಗಿರುತ್ತೆ. ಸೊ ಮತ್ತೆ ಈ ಥರ ಉಲ್ಟಾ ತಿರ್ವಾಕೊಂಡ್ಬಿಟ್ಟು ಮತ್ತೆ 160 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, ಟೈಮಿಂಗ್ಸ್ 3 ಮಿನಿಟ್ಸ್ ಇಟ್ಕೊಬೇಕು. ಇದೆಲ್ಲ ಆದಮೇಲೆ ರೆಡಿ ಆಗುತ್ತೆ ಕುಕ್ಕೀಸ್. ಟೇಸ್ಟಿ ಆದಂಥ ಹೆಲ್ತಿ ಆದಂಥ ರಾಗಿ ಡ್ರೈ ಫ್ರೂಟ್ ಕುಕ್ಕೀಸ್ ರೆಡಿ ಆಗಿದೆ. ಸೂಪರ್ ಟೇಸ್ಟಿ ಆ್ಯಂಡ್ ಕ್ರಂಚಿ ಆಗಿರುತ್ತದೆ. ಈ ಥರ ಮುರಿದಾಗೂ ಸಾಫ್ಟಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.